ಕೂಗಿದ್ ನೋಡಿ ನೋಡಿ. ಅದೊಂದು ಲಿವರ್ ಇದು ಕಿಡ್ನಿ ಹೋಗ್ಬಿಟ್ಟು ಒಂಥರ ಆಗೈತೆ ನಿಂತಿದೆ ನೋಡಿ. ಸರಿ ಆಗುತ್ತೆ. ಹೋಸಲಕ್ಕಿಂತ ಜಾಸ್ತಿ ಆಯ್ತಾ? ಪ್ಲೇಟ್ಲೆಟ್ಸ್ ಎಲ್ಲ ಜಾಸ್ತಿ, ಹೋಸಲಕ್ಕಿಂತ ಜಾಸ್ತಿ 0.5. ಶಂಭು ಮರಿ, ಓ ಶಂಭು ಮರಿ, ಓಯ್ ಬಾ ಒಳಗೆ ಬರ್ತೀಯಾ? ಬಾ ಒಳಗೆ. ನೀರು ಕುಡ್ದಿದ್ದಾನ ಅಂತ ಇಲ್ಲಲ್ಲ ಶಂಭು? ಒಳಗೆ ಬಾ ಮಗ, ಒಳಗೆ ಬಾ. ಬೇಡ ಬಿಡ್ರಿ, ಬಾ ನೀರು ಕುಡಿಸಿ ಬಾ ಒಳಗೆ ಬಾ, ಒಳಗೆ ಬಾ ಮಗ. ಇದ ಒಳಗೆ ಬಾ, ಒಳಗೆ ಬಾ. ನೋಡಿ ನೋಡಿ ಒಳಗೆ ನೋಡಿ. ಜಾಗ ನೀರು ಕುಡಿಸ್ಬೇಕ್ರಿ, ಬಿಸಿ ನೀರು ಅಲ್ಲ, ಬಿಸಿನೀರು ಕುಡಿಸೇ ಒಳಗೆ ಕರ್ಕೊಂಡು ಹೋಗೋದಿತ್ತು ಅಂತ ಬಿಡ್ರಿ, ನಾನು ಚಿನ್ನಿ ಕುಡಿಸ್ತೀನಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆ ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ವಲ್ಲ, ಅದು ಬ್ಲಡ್ ಟೆಸ್ಟ್ ಕೂಡ ಬಂದಿತ್ತು. ಯಾವುದೂ ಸರಿ ಇರಲಿಲ್ಲ ಬ್ಲಡ್ ಟೆಸ್ಟು. ಅದೇ ನೋಡಿ ಬೇಜಾರಾಗ್ತಾ ಇತ್ತು. ನಿನ್ನೆ ಸಂಜೆದು ವೀಡಿಯೋನ ನಾನು ಫಸ್ಟ್ ಹಾಕಿರೋದು. ಆಮೇಲೆ ಅದು ಅಲ್ಲಿಂದನೇ ಡಾಕ್ಟ್ರಿಗೂ ರಿಪೋರ್ಟ್ ಹೋಗಿರುತ್ತೆ, ಹಾಗೆ ನಮಗೂ ಕೂಡ ಬಂದಿತ್ತು. ಅದೇ ಇನ್ನು ಇದನ್ನು ನೋಡಿ ಇನ್ನು ಟ್ರೀಟ್ಮೆಂಟ್ ಶುರು ಮಾಡಬೇಕು, ಏನೋ ಎತ್ತ ಏನೋ ತಲೆನೇ ಓಡ್ತಾ ಇಲ್ಲ. ಪಾಪ ಸಿಂಬಾ ಬಾಗಿಲು ತೆಗ್ದ ತಕ್ಷಣ ಬುಡಗ್ನೆ ಒಳಗೆ ಬಂದು ಬರೋನು, ಗೇಟ್ ತೆಗೆದ ತಕ್ಷಣ ಓಡೋಗೋನಲ್ವ. ಇವಾಗ ಏನೂ ಮಾಡ್ತಾಯಿಲ್ಲ, ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ ನಮ್ಮ ಸಿಂಬಾ. ಬೆಳಗ್ಗೆ ಫಸ್ಟು ನಮ್ಮ ಮನೆಯವ್ರು ಬಂದು ಒಂದು ಸಲ ನೋಡ್ತಾರೆ, ಆಮೇಲೆ ನಾನು ಎದ್ದೋಳು ಫಸ್ಟು ನೋಡೋದೆ ಅವನನ್ನು. ಪಾಪ ಎದ್ದ ತಕ್ಷಣ ಬಿಸ್ಕೆಟ್ ಹಾಕ್ತಾಯಿದ್ವಿ. ಈಗ ಬಿಸ್ಕೆಟ್ ಅಲ್ಲ ಏನು ಕೊಟ್ಟರು ಅವನಿಗೆ ಬೇಡ ಆಗಿಬಿಟ್ಟಿದೆ. ಪಾಪ ಒಳಗೆ ಮಲಗಿದ್ದಾನೆ. ಮತ್ತು ಅವನಿಗೆ ಒಂದೊಂದು ಸಲ ವಾಮಿಟ್ ಥರ ಎಲ್ಲ ಬರುತ್ತಲ್ವ, ಅದಕ್ಕೆ ನಾವು ತುಂಬ ಒತ್ತಾಯ ಮಾಡಿ ಒಳಗೆ ಕರ್ಕೊಳ್ಳಲ್ಲ. ಅದಕ್ಕೆ ನಾವು ಬಾಗಿಲು ಕೂಡ ತೆಗೆದಿರ್ತೀವಿ. ಏನಾದರೂ ಹಂಗೆ ಬಂತು ಅಂದ ತಕ್ಷಣ ಒಂದೊಂದು ಸಲ ಹೋಗಿ ಬರ್ತಾನೆ ಅವನು. ಹಾಗೆ ಇವತ್ತು ನಾವು ಒಂದು ಕಡೆ ಹೋಗೋಣ ಅಂತ ನಿನ್ನೆ ಅಂದ್ಕೊಂಡಿದ್ವಿ. ಚಿನ್ನಿ ಬಂದಾಗ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು. ತುಂಬ ದಿನದ ಪ್ಲ್ಯಾನ್ ಇದು. ಆಮೇಲೆ ಕ್ಯಾನ್ಸಲ್ ಕೂಡ ಮಾಡಿದ್ವಿ. ಹೊರನಾಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಚಿನ್ನಿನೂ ಯಾವಾಗಲೂ ಬಂದಾಗ ಎಲ್ಲೂ ಹೋಗಲ್ಲ, ಇಲ್ಲೇ ಇದ್ದು ಹೋಗ್ತೀನಿ ಅಂತಿದ್ಲಲ್ವ. ಅದಕ್ಕೆ ಈ ಸಲ ಹೊರನಾಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು ನಮ್ಮ ಮನೆಯವರೇ ಹೊರಟಿದ್ವಿ. ಆಮೇಲೆ ನಾನಂದೆ ಚಿನ್ನಿ ಬಂದಮೇಲೆ ಹೋಗೋಣ ಅಂತ ಅಂದಿದ್ದೆ. ಆಮೇಲೆ ಸಿಂಬಂಗೆ ಹುಷಾರಿಲ್ಲದೆ ಇರೋದು ನೋಡಿ ನಮ್ಮ ಪ್ಲ್ಯಾನ್ ಕೂಡ ಕ್ಯಾನ್ಸಲ್ ಆಯಿತು. ಚಿನ್ನಿನೂ ಹಾಗೆ ಅಂದ್ಲು, ಬೇಡ ಬಿಡಿ ಇನ್ನೊಂದು ಸಲ ಬಂದಾಗ ಹೋಗೋಣ ಅಂತ ಅಂದ್ಲು. ಅದಕ್ಕೆ ನಾನು ಕೂಡ ಹಾಗೆ ಸುಮ್ಮನಾದೆ. ಈಗ ನಮ್ಮ ಮನೆಯವರಿಗೆ ಟೀನ ಮಾಡಿ ಕೊಡ್ತಾ ಇದ್ದೀನಿ. ನಾವು ಇವಾಗ ಏನು ನೆನೆಸೋದು ಆ ಥರ ಏನೂ ಮಾಡ್ತಾಯಿಲ್ಲ. ಒಂಥರ ಬೇಜಾರಲ್ವಾ, ಯಾವುದು ನೆನಪು ಇರಲ್ಲ, ಹಂಗಾಗ್ಬಿಡುತ್ತೆ. ಅದೇ ಡಾಕ್ಟ್ರು ಬಂದು ಹೋಗೋದು ಎಲ್ಲ ರಾತ್ರಿ ಆಗಿಬಿಡುತ್ತೆ. ನಮ್ಮ ರುಟೀನೇ ಒಂಥರ ಉಲ್ಟಾ ಪುಲ್ಟಾ ಆಗಿಬಿಟ್ಟಿದೆ. ಡಾಕ್ಟ್ರು 7 ಗಂಟೆ ಮೇಲೆ ಬರ್ತಾರೆ, 8:30 ತನಕ ಅವ್ರು ಇರ್ತಾರೆ. 8:30 ಮೇಲೆ ಎಲ್ಲ ಕೆಲಸ ಮುಗಿಸಿ ನಮ್ಮದು ಊಟ ಎಲ್ಲ ಮುಗಿಸಿ ಮಲಗೋಷ್ಟೊತ್ತಿಗೆ 10:30 11 ಗಂಟೆ ಆಗಿಬಿಡುತ್ತೆ. ಯೂಶ್ವಲಿ ನಾವು ಮಲಗೋದು 8:30ಗೆ ನಮ್ಮ ಮನೇಲಿ ಮಲಗಿಬಿಡ್ತೀವಿ ನಾವು. 7:30ಗೆ ಊಟ, 8:08 ನಮ್ಮ ಮನೇಲೆಲ್ಲ ಫುಲ್ ಲೈಟ್ ಆಫ್ ಆಗಿರುತ್ತೆ. ಇವಾಗ 10:30 11 ಗಂಟೆ ಆದರೂ ಕೂಡ ಲೈಟ್ ಆಫ್ ಆಗೋದೇ ಇಲ್ಲ. ಸಿಂಬನಿಗಾಗಿ ನಮ್ಮ ರುಟೀನನ್ನು ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ.
ನಾನು ನಿನ್ನೆ ಅನ್ನನ ಬೇಯಿಸಿ ಆಮೇಲೆ ಕಣ್ಕಕ್ಕೆ ಕೂಡ ರೆಡಿ ಮಾಡಿ ಇಟ್ಟಿದ್ದೆ, ತಿಂಡಿ ಮಾಡಿಕೊಂಡು ಹೋಗೋಣ ಅಂತ. ಮೆತ್ತನ ಚಪಾತಿ ಮಾಡಿಕೊಂಡು ಕಾಯಿ ಚಟ್ನಿ ಮಾಡ್ಕೊಂಡು ಹೋಗೋಣ ಅಂತ. ರಾತ್ರಿನೇ ಮೆತ್ತನ ಚಪಾತಿ ಮಾಡೋಣ ಅಂತ ನಾನು ಅನ್ನನ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸಿದ್ದೆ. ಆಮೇಲೆ ಕಣ್ಕನು ಕೂಡ ನೆನೆಸಿದ್ದೆ. ಆಮೇಲೆ ಯಾಕೋ ನನಗೂ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ, ಒಂಥರ ಮನಸ್ಸಿಗೆ ಸಮಾಧಾನನೇ ಇರಲಿಲ್ಲ. ಹಾಗಾಗಿ ಬೇಡ ಬಿಡಿ, ಈ ಥರ ಹೋದ್ರೂ ಹೋದಂಗೆ ಆಗಲ್ವಲ್ಲ, ಹೋದರೆ ಎಲ್ಲಿಗಾದರೂ ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ಬರಬೇಕು, ಬೇಡ ಅಂತ ಹೇಳಿ ನಾವು ಕ್ಯಾನ್ಸಲ್ ಮಾಡಿದ್ವಿ. ಅದೇ ಅನ್ನನೇ ಮತ್ತೆ ಈಗ ನಾನು ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸ್ಬಿಟ್ಟು ಅದಕ್ಕೆ ಉಪ್ಪು ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ನಾನು ರೊಟ್ಟಿ ಎಲ್ಲ ಹಿಟ್ಟು ಕೂಡಿಸ್ಕೊತೀನಲ್ವ, ಆ ಥರ ಹಿಟ್ಟು ಕೂಡಿಸ್ಕೊಳ್ಳೋದಿಲ್ಲ, ಇದನ್ನು ಚೂರು ಹಿಟ್ಟನ್ನು ಕಮ್ಮಿ ಹಾಕ್ತೀನಿ. ಅನ್ನನ ನೀವು ಕಮ್ಮಿನೂ ಹಾಕಿದ್ರೂ ಬರುತ್ತೆ. ನಾನು ಅನ್ನನೂ ಕಮ್ಮಿ ಹಾಕ್ತೀನಿ, ಹಿಟ್ಟನ್ನು ಕೂಡ ಕಮ್ಮಿ ಹಾಕ್ತೀನಿ. ಸ್ವಲ್ಪ ಮೆತ್ತಗಿದ್ದರೆ ಮೆತ್ತನ ಚಪಾತಿ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಇರುತ್ತೆ. ಅವತ್ತು ಶ್ರೇಯ್ ನೋಡೋಕ್ಕೆ ಹೋದಾಗ ಮಾಡ್ಕೊಂಡು ಹೋಗಿದ್ವಿ, ಅದೇ ಥರ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ನಮ್ಮ ಮನೆಯವರು ಕೂಡ ಊರಿಗೆ ಹೋಗಿದ್ರಲ್ವ, ನಾನು ಹೊರಗಡೆ ಎಲ್ಲ ಕೆಲಸ ಮುಗಿಸಿ ಬರೋಷ್ಟೊತ್ತಿಗೆ ಟೈಮ್ ಆಗೋಗಿತ್ತು. ಸಿಂಬಾ ಹೇಗಿದ್ದಾನೆ ಅಂತ ಕೇಳೋದಕ್ಕೆ ನಮ್ಮ ಮನೆಯವರು ಫೋನ್ ಮಾಡಿದರು. ಆರಾಮಿದ್ದಾನೆ ಅಂತ ಹೇಳಿದೆ. ಹಾಗೆ ಟೀ ಮಾಡ್ಕೊ, ಎದ್ದು ತುಂಬ ಹೊತ್ತಾಯ್ತಲ್ವ ಅಂತ ಹೇಳಿದ್ರು. ಅದಕ್ಕೆ ಇವಾಗ ನಾನು ಟೀನ ಮಾಡ್ಕೊತಾ ಇದ್ದೀನಿ. ಅವ್ರು ನೆನ್ಪು ಮಾಡಿದ್ಮೇಲೆ ಒಂದೊಂದು ದಿನ ಅವ್ರು ಹೇಳೋದಕ್ಕಿಂತ ಮುಂಚೆ ಕುಡಿತೀನಿ. ಯೂಶ್ವಲಿ ಅವ್ರು ಫೋನ್ ಮಾಡಿ ಇಟ್ಟ ಮೇಲೇ ನಾನು ಟೀ ಮಾಡ್ಕೊಳ್ಳೋದು. ಅದೇ ಇವಾಗ ಅವ್ರು ಹೇಳಿದ್ರಲ್ವ, ಅದಕ್ಕೆ ಟೀ ಮಾಡ್ಕೊತಾ ಇದ್ದೀನಿ. ಉಕ್ಕರಿಕೆ ಆಗಿದೆ. ಕಣ್ಕಕ್ಕೆ ಕೂಡ ಕಣ್ಕನೂ ಕೂಡ ನೆನ್ನೆನೇ ನೆನೆಸಿಟ್ಟಿದ್ದೆ ಅಲ್ವಾ, ಹಾಗಾಗಿ ಬೆಳಗ್ಗೆ ಅಂಥದ್ದು ಏನು ಕೆಲಸ ಇರಲಿಲ್ಲ. ಸ್ವಲ್ಪ ಖಾರ ಚಟ್ನಿ ಇದೆ, ಇದಕ್ಕೆ ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡಿದರೂ ಚೆನ್ನಾಗಿರುತ್ತೆ. ಆಮೇಲೆ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡಿದರೂ ಚೆನ್ನಾಗಾಗುತ್ತೆ. ನಾನು ಪಲ್ಯ ಮಾಡಲ್ಲ, ನನಗೆ ಇದಕ್ಕೆ ಕಾಯಿ ಚಟ್ನಿನೇ ಇಷ್ಟ ಆಗೋದು. ಆಮೇಲೆ ಖಾರ ಚಟ್ನಿ ಬೆಣ್ಣೆ ಅದು ಕೂಡ ಚೆನ್ನಾಗಾಗುತ್ತೆ. ಖಾರ ಚಟ್ನಿ ಇದೆ, ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಚಿನ್ನಿಗೆ ಅದೇ ಹೇಳಿದ್ದೀನಿ, ಸ್ವಲ್ಪ ಒಗ್ಗರಣೆ ಹಾಕೋ ಚೆನ್ನಾಗಾಗುತ್ತೆ ಅಂತ. ಹ್ಞೂ ಅಂತ ಹೇಳಿದಾಳೆ. ಅವಳನ್ನು ಕೂಡ ಇನ್ನೂ ಎಪ್ಸಿಲ್ಲ. ಅವಳು ಹೇಳಿದ್ಲು ಎಪ್ಸು ಮಮ್ಮಿ ಅಂತ, ಮತ್ತು ಏನೂ ಕೆಲಸನೂ ಇರಲಿಲ್ಲಲ್ಲ, ಹಾಗಾಗಿ ನಾನೇನು ಅವಳನ್ನ ಎಪ್ಸಕ್ಕೆ ಹೋಗಿಲ್ಲ. ಅಂದರೆ ಸಾಕು, ವಾಕ್ ಹೋಗೋಕ್ಕೆ ರೆಡಿಯಾಗಿದ್ದಾನೆ. ಬಿಸಿಲಲ್ಲಿ ನಿಲ್ಸ್ಕೊತೀನಿ ಸ್ವಲ್ಪ ಹೊತ್ತು ಸಾಕು. ಎನ್ನೇ ವಾಕ್ ಜಾಸ್ತಿ ಮಾಡಿಸ್ಬಿಟ್ಟಿದ್ದೀವ ಎಲ್ಲ. ಪ್ರತಿ ಸಲ ಊಟ ಮಾಡಿದಾಗ ಎಲ್ಲ ಒಂದೊಂದು ಸಲ ಸ್ವಲ್ಪ ಸಂಜೆ ಜ್ವರ ಬಂದುಬಿಟ್ಟಿತ್ತು. ಅದಕ್ಕೆ ಡಾಕ್ಟ್ರು ಅಷ್ಟೆಲ್ಲ ಇದು ಬೇಡ ಅಂತ ಹೇಳಿದ್ದಾರೆ. ಅದೇ ಇವತ್ತು ನಾವು ಇದಕ್ಕೆ ಹೋಗೋದು ಅಂತ ಆಗಿತ್ತು, ಕೊಲ್ಲೂರಿಗೆ. ಆಮೇಲೆ ಮತ್ತು ಅವನನ್ನು ಹಾಗೆ ಬಿಟ್ಟು ಹೋಗೋಕ್ಕೆ ನಮಗೂ ಸಮಾಧಾನ ಆಗೋಲ್ಲ. ನಾವು ಸೂಸುನು ಕಿಡ್ನಿ ಏನಾದ್ರು ಇದಾದರೆ ನಮ್ಮ ಮನೆಯವ್ರು ಅನ್ನೋದು ಸೂಸು ಎಲ್ಲ ಮಾಡಲ್ಲ ಅಂತ ಡಾಕ್ಟ್ರ್ ಹೇಳಿದ್ರೆ. ಹಾಗೇನಿಲ್ಲ, ಆದರೆ ವಾಮಿಟ್ ತುಂಬ ಮಾಡ್ತಾವಂತೆ. ಏನು ತಿಂದರು ಏನು ಮಾಡಿದ್ರು ವಾಮಿಟ್ ಆಗುತ್ತಂತೆ. ಆದರೆ ಇವ್ನು ಸೂಸು ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾನೆ. ನಾವು ನೀರು ಜಾಸ್ತಿ ಕುಡಿಸ್ತಾ ಇದ್ದೀವಿ. ಅದಕ್ಕೆ ಈಗ ನಾನು ಚಿನ್ನಿ ನೀರು ಕುಡಿಸಿದ್ವಿ. ನಮಗೆ ಕುಡ್ಸೋಕ್ಕಾಗಲ್ಲ, ಮುಂಚೆ ನಾವು ಕುಡಿಸ್ತಿದ್ವಿ ಇಬ್ಬರು. ಈಗ ಸ್ವಲ್ಪ ಶಕ್ತಿ ಬಂದಿದೆಯಾ, ಏನಂದ್ರೂ ಬಾಯಿ ತೆಗ್ಸೋಕ್ಕಾಗೋದೇ ಇಲ್ಲ. ನಮ್ಮ ಮನೆಯವ್ರಿಗೆ ಒಂಚೂರು ಹೆದರ್ತಾನೆ. ಹಾಗಾಗಿ ಅವ್ರು ಬಂದಾಗ ಸ್ವಲ್ಪ ಇದು ಮಾಡ್ತೀವಿ. ಅದೇ ಚಿನ್ನಿಗೆ ಸ್ವಲ್ಪ ಹಾಗೆ ಬಿಸಿಲಿಗೆ ಹಿಡ್ಕ ಅಂತ ಹೇಳಿ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾನಲ್ಲ, ಹಾಗಾಗಿ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾವು ಕೊಲ್ಲೂರಿಗೆ ಹೋಗ್ತಾ ಇರ್ತಿದ್ವಿ ಅಲ್ಲ. ನಮಗೆ ಯಾಕೋ ಹೋಗ್ಬೇಕಂತ ಸಮಾಧಾನನೂ ಅನ್ನಿಸ್ಲಿಲ್ಲ. ಹೋದರೆ ಒಂಥರ ಕಿರಿಕಿರಿನೂ ಇರಬಾರ್ದಲ್ವ. ಅದಕ್ಕೆ ನೋಡ್ತೀನಿ, ಚಿನ್ನಿ ಹೋಗೋದ್ರೊಳಗೆ ಹೋಗ್ತೀವೋ ಇಲ್ಲ ಅಂದರೆ ನೆಕ್ಸ್ಟ್ ಬರ್ತಾಳಂತವಳು, ಬಂದಮೇಲೆ ಇನ್ನೊಂದು ಸಲ ಹೋಗೋಣ ಅಂತ. ಬಿಸ್ಕೆಟ್ ಹಾಕಿ ಒತ್ತಾಯ ಮಾಡಿದ್ನ ತಿನ್ನು ಅಂತ ಹೇಳಿ. ನನಗೆ ಒಂದು ಸಲ ಗುರ್ರಂದ. ತಿಂಡಿನೂ ಏನೂ ಮಾಡಿಲ್ಲ. ಟೈಮ್ ಬಂತು 8 ಗಂಟೆ ಆಯಿತು. ಚಟ್ನಿಗೂ ಕಾಯಿ ಸ್ವಲ್ಪ ಇದೆ, ಅದಷ್ಟದೇ ಚಟ್ನಿ ಮಾಡ್ತೀನಿ. ಸಂಜೆ ಬೇಕಾದ್ರೆ ಒಂಚೂರು ಚಟ್ನಿ ಮಾಡ್ಕೊಳಕ್ಕಾಗುತ್ತೆ ಅಂತ. ರೊಟ್ಟಿ ಇದನ್ನು ಆರ ಹಾಕಿದ್ದೆ, ಚಿನ್ನಿಗೆ ಇದು ಮಾಡಿಕೊಡು ಅಂದೆ. ಅಷ್ಟೊತ್ತಿಗೆ ಮತ್ತು ಸಿಂಬಂಗೆ ಒಂಚೂರು ಸರಿ ಮಾಡು ಅಂದಲ್ಲ. ಚಿನ್ನಿ ತುಂಬ ದೂರ ಕರ್ಕೊಬೇಡ ಮಗ, ಮತ್ತು ಜ್ವರ ಗಿರ ಬಂದವು. ಏನಾದ್ರು ಒಂದಾಗಿ 9 ಆಗ್ತವೆ. ಏನಾದ್ರು ಆದರೆ ಹೆದರಿಕೆ ಆಗುತ್ತೆ. ಮೊನ್ನೆ ಒಂದಿನ ಪಾಪ 2 ಸಲ ಡ್ರಿಪ್ ಕೊಟ್ಟಿದ್ದಕ್ಕೆ ಕಾಲು ಕುಂಟವನು. ಡಾಕ್ಟ್ರು ಯಾಕೆ ಕುಣ್ತದೇನೆ ಅನ್ನೋರು.
ಆಮೇಲೆ ನೋಡೋಣ ಅಂತ ಒಂದು ಪೇಯ್ನ್ ಕಿಲ್ಲರು ಕೊಟ್ಟರು. ಆಮೇಲೆ ಸರಿ ಆದ. ಏನಾರು ಚೂರು ವ್ಯತ್ಯಾಸ ಆದರೆ ನಮಗೂ ಒಂಥರ ಭಯ ಆಗುತ್ತೆ, ಏನಾಗುತ್ತೋ ಅಂತ. ಏನೋ ದೇವ್ರ ದಯದಿಂದ ಇಷ್ಟ ಆಗಿದ್ದಾನಲ್ಲ, ಅದೇ ನಮ್ಮ ಪುಣ್ಯ ಅನ್ಬೇಕು. ಬಾ ಮಕ್ಕ ಬಾ, ಸಾಕು ವಾಕ್. ಊರು ತಿರ್ಗಕ್ಕೆ ರೆಡಿ ಇದ್ದಾನೆ. ಅದಕ್ಕೆ ಹೇಳೋದು ನೋಡಿರಿ, ಹೇಳ್ತಾರೆ ಗೊತ್ತಾ, ತುಂಬ ಜನ ತಿರುಗಿದ್ರೆ ಕಾಲಲ್ಲೇ ನಾಯಿಗೆರೆ ಇದ್ದಾವ ಅಂತ, ಅದಕ್ಕೇನಾ ಅಂತ. ಅಷ್ಟು ಹುಷಾರಿಲ್ಲದ್ರೆ ಊಟ ತಿಂಡಿ ಬಿಟ್ಟಿದ್ದಾನೆ. ಬಾ ಮಗ ವಾಕ್ ಹೋಗೋಣ ಅಂದರೆ ಓಡ್ತ. ಬಾ ಬಾ, ಇವತ್ತು ಫುಲ್ ಆ್ಯಕ್ಟಿವ್ ಆಗಿದ್ದಾನೆ. ಮತ್ತು ನಾವು ಹೋದರೆ ಊಟ ಎಲ್ಲ ಸರಿ ಆಗಲ್ಲಲ್ಲ, ಅದಕ್ಕೆ ಸಾಹಸ ಬೇಡ ಅಂತ ಬೇಡ ಅಂದರೆ ಅದಕ್ಕೆ ಕಾರು ಒಳಗೆ ನಿಲ್ಲಿಸಿಲ್ಲ ನಮ್ಮ ಮನೆಯವರು. ಬಾ ಮಕ್ಕ ಬಾ, ಬಿಸಿಲಲ್ಲಿಡು ಬುಟ್ಟಿನ. ನಿನ್ನೆನೇ ಅವನು ಇಷ್ಟು ದಿನಕ್ಕೆ ಬುಟ್ಟಿಲಿ ಮಲಗಿದ್ದು ಅಲ್ಲ ಚಿನ್ನಿ, ಬುಟ್ಟಿನೇ ಹತ್ತುತ್ತಿರಲಿಲ್ಲ ಪಾಪ. ನಿನ್ನೆ ಬುಟ್ಟಿ ಒಳಗೇ ಇದ್ದ ರಾತ್ರಿ. ಬಾ ತಿಂಡಿ ಮಾಡ್ತೀನಿ, ಬರೀ ಇದೇ ಆಗೋಗಿತ್ತು ನಂಗಂತೂ. 2-3 ದಿನದಿಂದ ಕಿವಿ ತೆಗ್ದವು ಹಾಕ್ಕೊಂಡೇ ಇಲ್ಲ, ನೆನಪೇ ಆಗ್ತಿಲ್ಲ. ಅವಳು ಹಾಕ್ಕೊಂಡಿಲ್ಲ, ನಾನು ಹಾಕ್ಕೊಂಡಿಲ್ಲ. ಬಾ. ಇವತ್ತು ಯಾಕೋ ಗೊತ್ತಿಲ್ಲ, ಕೆಲಸ ಮಾಡೋಕ್ಕೆ ಬೇಜಾರು ಥರ ಅನ್ನಿಸ್ತಾಯಿತ್ತು ನನಗೆ. 2-3 ದಿನದೂ ಹಾಗೆ ಅನ್ನಿಸ್ತಾ ಇದೆ. ಚಿನ್ನಿ ಬಂದಾಗ ಅದು ಮಾಡೋಣ ಇದು ಮಾಡೋಣ ಅಂತ ಕೆಲವೊಂದು ವೀಡಿಯೋಗಳನ್ನೆಲ್ಲ ನೋಡಿ ಇಟ್ಕೊಂಡಿದ್ದೆ. ಆಮೇಲೆ ನಾನು ಅವಳು ಒಂದು ಸೂಪರ್ ಮಾರ್ಕೆಟಿಗೆ ಹೋಗಿದ್ವಲ್ಲ, ಅಲ್ಲೂ ಕೂಡ ಮಯೋನೀಸ್ ಅಂತೆ, ಆಮೇಲೆ ಏನೇನೋ ತಂದಿದ್ದೆ. ಚಿಲ್ಲಿ ಫ್ಲೇಕ್ಸ್ ಇತ್ತು ನನ್ನ ಹತ್ರ, ಅದೇನೋ ಒಂದು ಸ್ಯಾಂಡ್ವಿಚ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ದಿನ ಸಂಜೆ ಸಿಂಪನ್ ಸೇವೆ ಆಗ್ತಾಯಿತ್ತು. ಬೆಳಗ್ಗೆ ಮಧ್ಯಾಹ್ನ ಮಾತ್ರ ನಾನು ಅಡುಗೆ ಮಾಡ್ತಾಯಿದ್ದೆ. ಸಂಜೆ ಏನಿರುತ್ತೋ ಅದನ್ನೇ ತಿಂದು ಮಲಗೋದು, ಆ ಥರ ಆಗ್ತಾಯಿತ್ತು. ಚಿನ್ನಿ ನಾದ್ಕೊಡ್ತೀನಿ ಅಂತ ಹೇಳಿದ್ಲು. ತುಂಬ ನೀರು ಹಾಕಬೇಡ, ಸ್ವಲ್ಪ ಮಾತ್ರ ನೀರು ಹಾಕಿ ನಾದು ಅಂತ ಹೇಳಿದೆ. ಆಮೇಲೆ ನಾನು ನಾದ್ಕೊತೀನಿ ಅಂದೆ. ಹಾಗೆ ಆ ಕಡೆ ನಾನು ಚಟ್ನಿ ಮಾಡ್ತಾಯಿದ್ದೀನಿ, ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಕೈಯಲ್ಲಿ ರುಬ್ಬಿರೋ ಚಟ್ನಿ ಆದರೆ ಇನ್ನೂ ಚೆನ್ನಾಗಾಗುತ್ತೆ. ನಾನಿವಾಗ ಕೈಯಲ್ಲಿ ರುಬ್ಬಿ ಮಾಡೋ ಚಟ್ನಿನ ಬಿಟ್ಟುಬಿಟ್ಟಿದ್ದೀನಿ. ಅಂದರೆ ಇದಕ್ಕೆ ಶುಂಠಿ ಹಾಕಬಾರ್ದು, ಕಾಯಿ ಚಟ್ನಿಗೆ ಬೆಳ್ಳುಳ್ಳಿ ಹಾಕಬೇಕು. ಶುಂಠಿ ಹಾಕಿದ್ರೆ ಈ ಮೆತ್ತನ ಚಪಾತಿಗೆ ಚೆನ್ನಾಗಿ ಅನಿಸಲ್ಲ. ನಾನು ಬೆಳ್ಳುಳ್ಳಿ ಹಾಕಿನೇ ಮಾಡ್ತೀನಿ. ಈ ಥರ ಸಣ್ಣ ನಾದ್ಕೋಬೇಕು. ಹಿಟ್ಟನ್ನು ನಾದ್ಕೊಂಡು ಈ ಥರ ಸಣ್ಣ ಸಣ್ಣ ರೊಟ್ಟಿ ಮಾಡ್ತೀವಲ್ವ, ಅದಕ್ಕಿಂತನೂ ಸಣ್ಣ ಸಣ್ಣ, ಒಂದು ರೊಟ್ಟಿಲಿ 2 ಆಗುತ್ತೆ ಮೆತ್ತನ ಚಪಾತಿ. ಅಷ್ಟು ಸಣ್ಣ ಉಳ್ಳೆಗಳನ್ನ ನಾನು ಈ ಥರ ಮಾಡಿ ಇಟ್ಕೊತೀನಿ ಒಂದು ಸಲ. ಸೇಮ್ ಹೋಳಿಗೆ ಎಲ್ಲ ತುಂಬ್ತೀವಲ್ವ ಕಣ್ಕದ್ರೊಳಗೆ, ಅದೇ ಥರ ತುಂಬಿಬಿಟ್ಟು ಕೆಲವೊಬ್ಬರು ಇದನ್ನು ಉದ್ದುತ್ತಾರೆ ಎಣ್ಣೆ ಹಚ್ಚಿ, ಸೇಮ್ ಹೋಳಿಗೆ ಎಲ್ಲ ಉತ್ತಾರಲ್ವ ಹಾಗೆ. ನಾನು ಇದನ್ನು ಕೂಡ ರೊಟ್ಟಿ ಮಿಷನ್ನಲ್ಲೇ ಮಾಡ್ತೀನಿ. ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಆಗುತ್ತೆ. ನಾನು ಈಗ ಎಣ್ಣೆ ಹಚ್ಚಿ ಉದ್ದೋದನ್ನು ಬಿಟ್ಟಿದ್ದೀನಿ. ತುಂಬ ಟೈಮ್ ತೊಗೊಳುತ್ತೆ ಮತ್ತು ಎಣ್ಣೆನೂ ತುಂಬ ಆಗುತ್ತೆ. ಇದಕ್ಕೇನೂ ಇಲ್ಲ, ಚೂರು ರೊಟ್ಟಿಗೆಲ್ಲ ನಾವು ಎಣ್ಣೆ ಹಚ್ಕೊತೀವಲ್ಲ ರೊಟ್ಟಿ ಪೇಪರಿಗೆ, ಅಷ್ಟು ಹಚ್ಕೊಂಡು ಮಾಡಿದ್ರೆ ಸಾಕು. ಚಿನ್ನಿ ಚೆನ್ನಾಗಿ ನಾದ್ಕೊಟ್ಟಿದ್ಲು. ಆಮೇಲೆ ನಾನು ಒಂದು ಸಲ ನಾದ್ಕೊಂಡು ನೀರು ಹಾಕಿ ಆನಂತರ ಈ ಉಳ್ಳೆಗಳನ್ನ ಮಾಡ್ತಾಯಿದ್ದೀನಿ. ನೀವೇನಾದರೂ ಹೊರಗಡೆ ಟೂರ್ಗೆ ಅಥವಾ ಹೀಗೆ ಎಲ್ಲರೂ ಹೋಗ್ತಾ ಇದ್ದೀವಿ ಅಂದಾಗ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಹಿಂದಿನ ದಿನ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ನೀವು ಒಂದು ಕಾಯಿ ಚಟ್ನಿ ಮಾಡಿಕೊಂಡು, ಇಲ್ಲಾಂದರೆ ಪಲ್ಯ ಇದ್ದರೆ ಪಲ್ಯನೂ ಮಾಡಿಕೊಂಡು ಹೋದರೆ, ನೀವು ಸುಮ್ಮನೆ ಹೋಟ್ಲಲ್ಲಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಇದು ತಿಂದರೆ ಹೊಟ್ಟೆನೂ ತುಂಬುತ್ತೆ ಮತ್ತು ತುಂಬ ಒಳ್ಳೆಯದು ಕೂಡ. ಎಣ್ಣೆ ಏನೂ ಇರಲ್ವಲ್ಲ. ಮಧ್ಯಾಹ್ನ ಏನು ಮಾಡೋಣ ಅಂತ ಇದ್ಲು ಪಾಪ. ಅವಳು ಬಿರಿಯಾನಿ ಮಾಡೋಣ ಅಂತ ಹೇಳ್ತಾ ಇದ್ಲು. ಅವಳಿಗೆ ನಾನು ಈ ಸಲ ಅಂದ್ಕೊಂಡಿದ್ದೆ, ತುಂಬ ಬಂದಾಗೆಲ್ಲ ಬಿರಿಯಾನಿ ಮಾಡು ಅಂತಿದ್ದಲ್ವ,
ಈ ಸಲನೂ ದಮ್ ಬಿರಿಯಾನಿ ಮಾಡೋಣ ಅಂತಲೇ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಪುದೀನ ತೊಗೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಂಗೆ ಸಿಂಬನಿಗೆ ಹಿಂಗೆ ಆಗಿರೋದಕ್ಕೆ ನಮಗೇನು ಒಂಥರ ಮನಸ್ಸೇ ಬರಲಿಲ್ಲ. ಚಿನ್ನಿನೂ ಅಷ್ಟೇ, ಅವಳು ನಂಗೆ ಅಂಥದ್ದು ತಿನ್ನೋಕೆ ಅದು ಮಾಡಿಕೊಡು ಇದು ಮಾಡಿಕೊಡು ಏನೂ ಕೇಳಲೇ ಇಲ್ಲ. ಅವಳು ಅನ್ನ ಸಾರು ಊಟನೇ ಮಾಡಲ್ಲ. ಆಮೇಲೆ ನಾನು ಪಲಾವ್ ಆದರೂ ಮಾಡಲಾ ಅಂತಲೂ ಕೇಳಿದೆ, ಬೇಡ ಅಂತ ಹೇಳಿದ್ಲು. ಅದೇ ನೋಡ್ತಾ ಇದ್ದಾಳೆ. ನಾನು ಚಿನ್ನಿ ತುಂಬ ದಿನದಿಂದ ಬೀಟ್ರೋಟ್ ರಾಯ್ತ ಮಾಡೋದನ್ನು ನೋಡ್ತಾ ಇದ್ವಿ. ಅದು ಆಲಿಯಾ ಭಟ್ ಮಾಡೋದೊಂದು ರೆಸಿಪಿನ ನಾವು ನೋಡಿದ್ವಿ. 2-3 ಸಲ ಮಾಡೋಣ ಅಂತ ಅಂದ್ಕೊಂಡ್ರೂ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಚಿನ್ನಿ ಅದನ್ನು ಮಾಡೋಣ, ನಾನು ಬೀಟ್ರೋಟ್ ಸಾಂಬಾರು ಮಾಡ್ತೀನಿ, ನೀನು ಬೀಟ್ರೋಟ್ ರಾಯ್ತ ಮಾಡು ಅಂದಿದ್ದೆ. ತುಂಬ ಚೆನ್ನಾಗಾಗಿತ್ತು. ಅದು ರೆಸಿಪಿನ ಹಾಗೆ ನಿಮಗೆ ಬಾಯಲ್ಲಿ ಹೇಳ್ತೀನಿ, ಮಾಡಿ ನೋಡಿ, ತುಂಬ ಚೆನ್ನಾಗಾಗಿತ್ತು. ನಮ್ಮ ಸಿಂಬ ನೋಡಿ ಸ್ವಲ್ಪ ರೆಡಿ ಆಗಿದ್ದಾನೆ. ಅವ್ರು ಡ್ಯಾಡಿ ಬಂದ್ರಲ್ವಾ, ಅವ್ರನ್ನ ಕರೆಯೋದಕ್ಕೆ ಅಂತ ಹೋಗಿದ್ದಾನೆ. ನಮ್ಮ ಮನೆಯವರು ಅದೇ ಹೇಳ್ತಾಯಿದ್ರು, ವೀಡಿಯೋ ಮಾಡಿ ಡಾಕ್ಟ್ರಿಗೆ ತೋರ್ಸೋಣ ಅಂತ ವೀಡಿಯೋ ಮಾಡೋದಕ್ಕೆ ಹೊರಟಿದ್ರಂತೆ. ಅಷ್ಟೊತ್ತಿಗೆ ನಾನೇ ವೀಡಿಯೋ ಮಾಡ್ತಾ ಇದ್ದೆಲ್ಲ, ಸುಮ್ಮನೆ ಆದರೂ ಅಲ್ಲಿ ದನ ಬಂದಿತ್ತಲ್ವ, ಅದಕ್ಕೆ ಜೋರು ಮಾಡ್ತಾ ಇದ್ನಂತೆ. ಮತ್ತು ಅವನು ಯಾವಾಗಲೂ ನಮ್ಮ ಮನೆಯವ್ರು ಬಂದ ತಕ್ಷಣ ಓಡೋಗ್ತಾನಲ್ಲ, ಇವತ್ತು ಕೂಡ ಅಲ್ಲಿ ಓಡೋಗಿ ಪಾಪ ನಿಂತಿದ್ದ. ಅವನಿಗೆ ಈಗ ನಾವೇ ಗಂಜಿನ ಕುಡಿಸ್ತಾ ಇದ್ವಿ, ಹಾಗೆ ನೀರು ಕೂಡ ನಾವೇ ಕುಡಿಸ್ತಾ ಇದ್ವಿ. ಅವನು ಊಟ ತಿಂಡಿ ಏನೂ ಮಾಡ್ತಾ ಇಲ್ಲ. ನಾನು ಹಾಗೆ ಮೆತ್ತನ ಚಪಾತಿನ ಮಾಡಿ ಆಯಿತು. ನಮ್ಮದೆಲ್ಲ ತಿಂಡಿ ಕೂಡ ಆಯಿತು. ಚಿನ್ನಿ ಬೀಟ್ರೋಟನ್ನ ಹೆಚ್ಚುತ್ತಾ ಇದ್ದಾಳೆ. ಬೀಟ್ರೋಟ್ ರಾಯ್ತ ಮಾಡೋದಕ್ಕೇನೆಂದರೆ ಬೀಟ್ರೋಟನ್ನ ತುರಿಬೇಕು. ನಾನು ಕೂಡ ಹೇಗಾಗುತ್ತಪ್ಪ ಅಂತ ಅಂದ್ಕೊಂಡಿದ್ದೆ. ಅದು ಬೇಯಿಸೋ ಹಾಗಿಲ್ಲ, ಏನೂ ಇಲ್ಲ, ಹಸಿದೇನೆ ತುಂಬ ಚೆನ್ನಾಗಾಗಿತ್ತು. ಚಿನ್ನಿಗೆ ನಾನು ಅದೇ ಅಂತ ಇದ್ದೆ, ಹಾಸ್ಟೆಲಲ್ಲಿ ಅದನ್ನು ಆರಾಮಾಗಿ ಮಾಡ್ಕೋ ಅಂತ ಹೇಳ್ತಾ ಇದ್ದೆ. ಅಂದರೆ ಒಗ್ಗರಣೆ ಒಂದು ಹಾಕಕ್ಕೆ ಬರೋಲ್ಲ ಅಷ್ಟೇ, ಇಂಡಕ್ಷನ್ ಇದೆ ಹಾಸ್ಟೆಲ್, ಇದರಲ್ಲೇ ಮಾಡ್ಕೋಬೋದು ಹಾಗೆ ಮ್ಯಾಗಿ ಗಿಗಿ ಎಲ್ಲ. ಅದೇ ಅವಳಿಗೆ ಹೇಳ್ತಾ ಇದ್ದೆ ಮಾಡ್ಕೋ ಅಂತ. ನೋಡ್ತೀನಿ ಮಮ್ಮಿ ಅಂತ ಹೇಳ್ತಾ ಇದ್ಲು. ಯಾಕಂದರೆ ಒಂದೊಂದು ದಿನ ಊಟ ತಿಂಡಿ ಎಲ್ಲ ಚೆನ್ನಾಗಿರಲ್ವಲ್ಲ, ಆ ಟೈಮಲ್ಲಿ ಅಂದರೆ ಸಾರು ಚೆನ್ನಾಗಿಲ್ದಾಗ ಈ ಥರ ಮಾಡ್ಕೋಬೋದು ಅಂತ ಅವಳಿಗೆ ತೋರಿಸ್ತಾ ಇದ್ದೆ. ಹಾಗೆ ಮೆತ್ತನ ಚಪಾತಿನ ಸಂಜೆಗೂ ನಾನು ಸೇರಿಸಿನೇ ಮಾಡಿದ್ದೆ, ಯಾಕಂದರೆ ನನಗೆ ಸಂಜೆ ಇನ್ನು ಏನೂ ಅಡುಗೆ ಮಾಡೋಕ್ಕಾಗಲ್ಲ. ಡಾಕ್ಟ್ರು ಬಂದಮೇಲೆ ನಮ್ಮದು ಕೆಲಸ ಆಗೋದೇ 8:30 ಆಗಿಬಿಡುತ್ತೆ. ಹಾಗಾಗಿ ಆಮೇಲೆ ನಾನು ಕೂಡ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡಿ ಬೀಟ್ರೋಟ್ ಸಾಂಬಾರು ಕೂಡ ಮಾಡಿದೆ. ಚಿನ್ನಿ ಬೀಟ್ರೋಟ್ ರಾಯ್ತಕ್ಕೆ ಬೀಟ್ರೋಟನ್ನ ಈ ಥರ ಸಣ್ಣದಾಗಿ ತುರ್ಕೋಬೇಕು. ಅವಳು ಮತ್ತೇನು ಊಟದ ಜೊತೆ ಇಲ್ದಿದ್ರೆ ಸರಿ ಆಗಲ್ಲಲ್ಲ, ಅದಕ್ಕೆ ಈರುಳ್ಳಿ ಹೆಚ್ಚಿಕೊಡು, ಒಂದು 4 ಪಕೋಡ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಆಮೇಲೆ ಈರುಳ್ಳಿ ಕೂಡ ಹೆಚ್ಚಿಟ್ಟಿದ್ಲು. ನಾನು ಸ್ನಾನದಿಂದ ಬರೋಷ್ಟೊತ್ತಿಗೆ ಬೀಟ್ರೋಟನ್ನು ಆಗಲೇ ತುರಿದಿಟ್ಟಿದ್ಲು. ತುರಿದಿರೋ ಬೀಟ್ರೋಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ಆಮೇಲೆ ಪೆಪ್ಪರ್ ಪುಡಿನ ಹಾಕಿದ್ದಾಳೆ. ಮೊಸರು ಹಾಕಿ ಇಂಗು ಮತ್ತು ಸಾಸಿವೆ, ಜೀರಿಗೆನೂ ಹಾಕ್ಬೋದು. ನಾವು ಜೀರಿಗೆ ಅಷ್ಟು ಇಷ್ಟಪಡಲ್ಲ, ಹಾಗಾಗಿ ಜೀರಿಗೆ ಹಾಕಲಿಲ್ಲ ಅವಳು. ಇಂಗು, ಸಾಸಿವೆ, ಕರಿಬೇವನ್ನ ಹಾಕಿ ಒಗ್ಗರಣೆ ಹಾಕಿದ್ದಾಳೆ ಅಷ್ಟೇ. ಮೊಸರು ಸ್ವಲ್ಪ ಜಾಸ್ತಿ ಹಾಕಬೇಕು, ತುಂಬ ಚೆನ್ನಾಗಾಗುತ್ತೆ. ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡೋಕ್ಕಂತೂ ಭಾಳ ಅಂದರೆ ಭಾಳ ಚೆನ್ನಾಗಾಗುತ್ತೆ. ನನಗಂತೂ ಭಾಳ ಇಷ್ಟ ಆಯಿತು. ನೀವು ಹಸಿ ಬೀಟ್ರೋಟ್ ಅಂತ ಅನಿಸೋದೇ ಇಲ್ಲ ಗೊತ್ತಾ. ಡಯಟ್ ಮಾಡೋರಿಗಂತೂ ಇದೊಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಆಲಿಯಾ ಭಟ್ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರಂತೆ. ಚಿನ್ನಿ ತುಪ್ಪ ತಿನ್ನಲ್ಲ, ಹಾಗಾಗಿ ಅವಳು ಕೊಬ್ಬರಿ ಎಣ್ಣೆ ಹಾಕಿ ಒಗ್ಗರಣೆನ ಹಾಕಿದ್ಲು. ತುಂಬ ಚೆನ್ನಾಗಾಗಿತ್ತು. ಇದು ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ. ಆ ಕಲ್ಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಸ್ವಲ್ಪ ಬೀಟ್ರೋಟನ್ನ ಬಿಟ್ಟಿದ್ಲು ಚಿನ್ನಿ, ಆಮೇಲೆ ತಿಂದು ನೋಡಿ ತುಂಬ ರುಚಿಯಾಗಿತ್ತಲ್ವ. ಆಮೇಲೆ ಪೂರ್ತಿ ಬೀಟ್ರೋಟನ್ನ ಹಾಕಿದ್ಲು. ಅವಳು ಸ್ವಲ್ಪ ಮೊಸರು ಜಾಸ್ತಿ ಹಾಕಿದ್ಲು, ಸ್ವಲ್ಪ ಮೊಸರು ಕಮ್ಮಿ ಹಾಕಿದ್ರೆ ಸೂಪರಾಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ, ನಾನು ಗ್ಯಾರಂಟಿ ವಾರಂಟಿ ಕೊಡ್ತೀನಿ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ಈಗ ನಾನು ಬೋಂಡನ ಮಾಡ್ತಾಯಿದ್ದೀನಿ. ಯಾಕಂದರೆ ಪಕೋಡ, ಇದು ಬೋಂಡ ಅಲ್ಲ ಪಕೋಡ. ಬೋಂಡ ಅಂದರೆ ನೀರು ಹಾಕಿ ಕಲಿಸ್ತಾರೆ. ನಾನು ಪಕೋಡಕ್ಕೆ ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಈ ಥರ ಉದ್ದುದ್ದ ಕಟ್ ಮಾಡಿ, ಉಪ್ಪು ಮತ್ತು ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಬೇಕಾದ್ರೆ ಹಾಕ್ಬೋದು. ನಾನು ಅಚ್ಕಾರದ ಪುಡಿ ಹಾಕಿ ಅದೇ ನೀರಲ್ಲೇ ಕೈ ಆಡ್ಕೊತೀನಿ. ನೀರನ್ನ ಹಾಕಲ್ಲ ನಾನು, ತುಂಬ ರುಚಿಯಾಗಿ ಬರುತ್ತೆ. ಮಾಡಿ ನೋಡಿ. ನಾನು ಅಕ್ಕಿ ಹಿಟ್ಟನ್ನು ಕೂಡ ಹಾಕಿಲ್ಲ, ಕಡಲೆ ಹಿಟ್ಟು ಚೆನ್ನಾಗಿರಬೇಕು ಅಷ್ಟೇ. ಎಣ್ಣೆ ಕಾಯಕ್ಕಿಟ್ಟ ಮೇಲೆ ನಾನು ಕೈ ಆಡಿ ಅದನ್ನು ಈಗ ಬಿಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಪಕೋಡ. ಚಿನ್ನಿನೂ ಅದೇ ಹೇಳ್ತಾಯಿದ್ಲು, ತುಂಬ ಚೆನ್ನಾಗಿತ್ತು ಮಮ್ಮಿ ಅಂತ ಹೇಳಿದ್ಲು. ಅದು ಫಸ್ಟು ಬಿಡ್ತೀವಲ್ವ ಬಾಣಲೆಗೆ, ಅದು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಆವಾಗ ಅಷ್ಟೊಂದು ನೀರು ಬಿಟ್ಟಿರಲ್ಲ. ಅದು ಈರುಳ್ಳಿ ಪೂರ್ತಿ ನೀರು ಬಿಟ್ಟಮೇಲೆ ಪಕೋಡ ಗರಿ ಗರಿಯಾಗಿ ಬರಲ್ಲ, ಮೆತ್ತಗೆ ಬರುತ್ತೆ. ನಾನು ಹೋಟೆಲ್ಗಳಲ್ಲಿ ಮಾಡ್ತಾರಲ್ವ ಪಕೋಡ, ಅದು ಕಡಲೆ ಹಿಟ್ಟಲ್ಲಿ ಮಾಡಲ್ಲ ಅನ್ಸುತ್ತವರು. ನಂಗೆ ಅದು ತಿಂದಾಗೆಲ್ಲ ಒಂಥರ ಮೈದಾದ ಟೇಸ್ಟು ಬರುತ್ತೆ. ನನಗೆ ಯಾವತ್ತೂ ಹಂಗೆ ಅನಿಸಿಲ್ಲ. ಆಮೇಲೆ ಈ ಹಸಿ ಹಿಟ್ಟಿರುತ್ತೆ ಗೊತ್ತಾ, ಅದು ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಗೊತ್ತಾ. ಚಿನ್ನಿ ಅದನ್ನೇ ಸುಮಾರು ತಿಂದು ಖಾಲಿ ಮಾಡಿದ್ಲು. ನಾನು ಅಷ್ಟೇ ಟೇಸ್ಟ್ ನೋಡ್ತೀನಲ್ವ, ನನಗೂ ಆ ಹಸಿ ಹಿಟ್ಟು ಒಂಥರ ಇಷ್ಟ ಆಗುತ್ತೆ.
ನೀವು ಯಾರಾದರೂ ಆ ಥರ ತಿಂತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಒಂದು ಬಾಣಲಿ ತೆಗೆದಿದ್ದೆ, ಅದು ಫಸ್ಟ್ ತೆಗೆದಾಗ ರುಚಿ ಇರುತ್ತಲ್ವ, ಅಲ್ಲೇ ಖಾಲಿ ಕೂಡ ಆಗ್ತಾ ಇತ್ತು. ಹಾಗೆ ಇದು 2ನೇ ಬಾಣಲಿ. ನಾನು ತುಂಬ ಮಾಡೋದಿಲ್ಲ, ಇನ್ನೂ ಬೇಕು ಅನ್ನಷ್ಟೊತ್ತಿಗೆ ಅದು ಖಾಲಿ ಆಗಬೇಕು. ಮುಖಕ್ಕೆ ಹಾಕಿ ತಿಕ್ಕದ ಹಾಗೆ ಆಗಬಾರ್ದು. ನಾನು ಯಾವುದೇ ಆದರೂ ಅಷ್ಟೇ ಒಂದು ಸ್ವಲ್ಪ ಕಮ್ಮಿನೇ ಮಾಡ್ತೀನಿ. ಒಂಥರ ಹೊಟ್ಟೆ ಬಿರಿಯಷ್ಟು ತಿನ್ನಬಾರ್ದು. ಲಿಮಿಟಾಗಿ ತಿಂದರೆ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಜಾಸ್ತಿ ತಿಂದರೆ ಅದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ನನ್ನ ಅಭಿಪ್ರಾಯ ಇದು. ನಿಮಗೆ ಯಾರಿಗಾದರೂ ಹಾಗೆ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇವತ್ತು ಹೊರನಾಡಲ್ಲಿ ಒಂದೊಳ್ಳೆ ಊಟ ಮಾಡ್ತಾಯಿದ್ವಿ. ಹೊರನಾಡಿಂದ ಗೊತ್ತಲ್ವಾ ಆ ಊಟ ಮಾಡಿದವರಿಗೆ ಗೊತ್ತು. ನೋಡಿ, ಅದು ನಮಗೆ ಯೋಗ ಇಲ್ಲ ಅಲ್ಲಿ ಹೋಗಿ ಊಟ ಮಾಡೋದು, ಮನೇಲೇ ಊಟ ಮಾಡೋ ಯೋಗ ಇದೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ